ದೇಶದಲ್ಲಿನ ರಾಜ್ಯಗಳೇ ಬೇರೆ, ಈ ರಾಜ್ಯವೇ ಬೇರೆ. ಕಾವಿಯುಟ್ಟ ಮಠಾಧಿಪತಿ ಸ್ವಾಮೀಜಿ ಅಂತಂದ್ರೆ ನೀವು ನೋಡಿರ್ತೀರಾ, ದೇವ್ರು ದಿಂಡ್ರು ಅಂತ ಮಂತ್ರ ಜಪಿಸ್ಕೊಂಡು ಕೂತಿರ್ತಾರೆ. ಆದ್ರೆ ಅದೇ ಯೋಗಿ ಆದಂಥವರು ಸರ್ಕಾರದ ಮುಂದಾಳತ್ವವನ್ನು ವಹಿಸ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಬದಲಾವಣೆ ತರಬಹುದು ಅಂತ ನಿಮಗೆ ಈಗಾಗಲೇ ಅಚ್ಚರಿ ಮೂಡಿಸಿರಬಹುದು. ಇಷ್ಟು ಹೇಳಿದ ಮೇಲೂ ನಿಮಗೆ ಗೊತ್ತಾಗ್ತಿರುತ್ತೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಎಸ್, ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶದಲ್ಲಿನ ಕೈದಿಗಳಿಗೆ, ಅಪರಾಧಿಗಳಿಗೆ ನಡುಕ ತರಿಸಿರೋ ಇವರು ಮೋದಿಗೂ ಒಂದು ಕೈ ಮೇಲೆ ಫ್ಯಾನ್ಸ್ ಅನ್ನಿಸೋ ಮಟ್ಟಿಗೆ ಸುದ್ದಿಯಾಗುತ್ತಲೇ ಇದ್ದಾರೆ. ಈ ಬಗ್ಗೆ ಮತ್ತೊಂದು ಹೊಸ ವಿಚಾರ ಏನಂತೀರಾ? ನೀವೇ ನೋಡಿ. ಉತ್ತರ ಪ್ರದೇಶ ಅಂತಂದ್ರೆ ಅದೊಂದು ಮಾಫಿಯಾ ಸ್ಟೇಟ್. ಬರೀ ಗೂಂಡಾಗಳು, ರೌಡಿಸಮ್, ಕ್ರೈಮ್ಗೆ ಹೆಸರುವಾಸಿಯಾಗಿದ್ದ ರಾಜ್ಯ. ದೇಶದ ಬಹುಸಂಖ್ಯ ಜನಗಣತಿಯನ್ನ ಹೊಂದಿರುವ ರಾಜ್ಯವಿದಾಗಿದ್ದು ಜನರು ಜೀವಿಸೋಕೆ ಹರಸಾಹಸ ಪಡುವಂತಹ ಕೆಟ್ಟ ವಾತಾವರಣ ಇಲ್ಲಿ ಸೃಷ್ಟಿಯಾಗಿತ್ತು. ಜಗತ್ತಿನ ಎಲ್ಲಾ ಬೆಡಂಭೂತಗಳಂತಹ ಸಮಸ್ಯೆಗಳ ಆಗರವೇ ಇಲ್ಲಿತ್ತು. ಬದುಕೋಕೆ ಬೇಕಾದ ಮೂಲಭೂತ ಸೌಕರ್ಯಗಳೇ ಇಲ್ಲದೆ, ಜನವಸತಿ ಇಲ್ಲದೆ, ಜೀವನೋಪಾಯದ ಮಾರ್ಗಗಳಿಲ್ಲದ ಮಟ್ಟಿಗೆ ಅಲ್ಲಿನ ಜನರು ಭಯಭೀತರಾಗಿದ್ರು. ಗೂಂಡಾಗಿರಿ, ದರ್ಪ ದಬ್ಬಾಳಿಕೆಗಳೇ ಪ್ರಭಾವಶಾಲಿಯಾಗಿ ಜನರು ತತ್ತರಿಸಿ ಹೋಗಿದ್ರು. ಅಪರಾಧ ಪ್ರಮಾಣ ಜಾಸ್ತಿಯಾದರೂ ಸರಿಯಾದ ಕಾನೂನು ವ್ಯವಸ್ಥೆ ಜಾರಿಗೊಳ್ಳದೆ ಅನ್ಯಾಯ ತಾಂಡವವಾಡಿತ್ತು. ಇಂತಹ ತುರ್ತು ಸಂದರ್ಭದಲ್ಲಿ ಸಾಮೂಹಿಕವಾಗಿ ಸಾರ್ವತ್ರಿಕ ಅಭಿವೃದ್ಧಿಯನ್ನ ತರಲು ಮುಂದಾದದ್ದು ಯೋಗಿ ಆದಿತ್ಯನಾಥ್ ಸರ್ಕಾರ. 2017ರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಾಗ ಇವರಿಗೆ ಸಾಕಷ್ಟು ಸವಾಲುಗಳಿದ್ದವು. ಒಂದು ಅಶಿಸ್ತಿನ ರಾಜ್ಯದ ಸಂಪೂರ್ಣ ಜವಾಬ್ದಾರಿಯನ್ನು ಹೊರಬೇಕಾದ ಸಂದರ್ಭದಲ್ಲಿ ಇವರಿಗೆ ರಾಜಕೀಯವಾಗೂ ಅನೇಕ ಟೀಕೆಗಳು ಎದುರುಗೊಂಡಿದ್ವು. ಅಲ್ಲದೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕವಾಗಿ ಭಿನ್ನಾಭಿಪ್ರಾಯಗಳು, ವಿವಾದಾತ್ಮಕ ಹೇಳಿಕೆಗಳು ಹುಟ್ಟಿಕೊಂಡವು. ಹೀಗಿದ್ದರೂ ತಮ್ಮ ಬಲವಾದ ಆಡಳಿತಾತ್ಮಕ ಹಿಡಿತದಿಂದ ರಾಜ್ಯದಲ್ಲಿ ಸುಧಾರಣೆ ತರಲು ನಾಯಕತ್ವವನ್ನು ವಹಿಸಿಕೊಂಡರು. ಪ್ರಪ್ರಥಮವಾಗಿ ಕಾನೂನು ಸಬಲತೆ ಮತ್ತು ಅಸಂಬದ್ಧ ನಡೆಗಳಾದ ಮಾಫಿಯಾ ಜಾಲವನ್ನು ಹೊರಗೆಳೆದು ಮಾಫಿಯಾ ಮುಕ್ತ ರಾಜ್ಯವಾಗಿ ಮಾಡಿದರು. ಸಾಮುದಾಯಿಕವಾಗಿ, ರಾಜಕೀಯವಾಗಿ ಇದ್ದ ಭಯದ ಪರಿಸ್ಥಿತಿಯನ್ನ ನಿರ್ಮೂಲನೆ ಮಾಡಿದರು. ಯಾವ ರೀತಿ ಕಾರ್ಯಾಚರಣೆ ನಡೆಸಿದ್ದಾರೆ ಅಂದರೆ, ನಾವು ಊಹಿಸೋಕು ಆಗದಷ್ಟು ಅಪರಾಧಿಗಳ ಎನ್ಕೌಂಟರ್, ಜೈಲುವಾಸ, ಸಣ್ಣ ತಪ್ಪಾದರೂ ಎಚ್ಚರಿಸುವ ಮಾರ್ಗವಾಗಿ ಬುಲ್ಡೋಸರ್ ಹತ್ತಿಸುವ ಮೂಲಕ ಮುಲಾಜಿಲ್ಲದೆ ಲವ್ ಜಿಹಾದ್, ಧಾರ್ಮಿಕ ಹಿಂಸಾಚಾರ, ಹತ್ಯೆ, ಸ್ಫೋಟಗಳಿಗೆ ಕಡಿವಾಣ ಹಾಕಿದರು. ಮೂಲ ಸೌಕರ್ಯ ಹಾಗೂ ಅಭಿವೃದ್ಧಿ ಯೋಜನೆಗಳು ವಿವಿಧ ವಲಯಗಳಲ್ಲಿ ಹೂಡಿಕೆ ಸೇರಿದಂತೆ ಇತರೆ ಕ್ಷೇತ್ರಗಳಲ್ಲಿ ನಿರಂತರ ಬೆಳವಣಿಗೆ ಸಾಧಿಸುವಂತೆ ಮಾಡಿದರಲ್ಲದೆ, ಲಾ ಅಂಡ್ ಆರ್ಡರ್ ಪ್ರಶ್ನಿಸಿದರೂ ಧೃತಿಗೆಡದೆ ತಪ್ಪಿತಸ್ಥರಲ್ಲಿ ಭಯ ಉಂಟಾಗುವ ಹಾಗೆ ಆಡಳಿತವನ್ನು ಹದ್ದುಬಸ್ತಿಗೆ ತಂದಿದ್ದಾರೆ. ಈಗಿದಕ್ಕೆ ಮತ್ತೊಂದು ಉದಾಹರಣೆ ಎಂದರೆ, ಉತ್ತರ ಪ್ರದೇಶದಲ್ಲಿ ಧಾರ್ಮಿಕ ಮತಾಂತರದ ಮಾಸ್ಟರ್ ಮೈಂಡ್ ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾರ ಆಸ್ತಿ ಮುಟ್ಟುಗೋಲುಗೊಳಿಸಿ ಬುಲ್ಡೋಸರ್ ಹತ್ತಿಸಿ ಆತನ ಸಹಾಯಕನನ್ನು ಬಂಧಿಸಿರುವುದು. ಇದರ ಬಗ್ಗೆ ಅವರು ಪ್ರತಿಕ್ರಿಯಿಸಿ, ಜಲಾಲುದ್ದೀನ್ ಅವರ ಚಟುವಟಿಕೆ ರಾಷ್ಟ್ರ ವಿರೋಧಿ ಹಾಗೂ ಸಮಾಜ ವಿರೋಧಿ ನಡೆಯಾಗಿದೆ, ಮತಾಂತರ ದಂಧೆಯಲ್ಲಿ ಭಾಗಿಯಾಗುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ಮೂಲಕ ಕಾನೂನು ಮತ್ತು ಸುವ್ಯವಸ್ಥೆ ವಿಷಯಗಳಲ್ಲಿ ಉತ್ತರ ಪ್ರದೇಶ ಸರ್ಕಾರ ಸಡಿಲತೆಯನ್ನು ತೋರೋಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಶಾಂತಿ, ಸುರಕ್ಷತೆ, ಸಾಮರಸ್ಯಕ್ಕೆ ಧಕ್ಕೆಯುಂಟಾದಲ್ಲಿ ಶಿಕ್ಷೆ ಆಗೇ ತೀರುವುದು ಎಂದು ಹೇಳಿರುವ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕಾನೂನು ಕಟ್ಟಳೆಗಳಿಗೂ ಬಗ್ಗದವರು. ಸ್ವತಃ ಅವರೇ ಆದೇಶಗಳನ್ನಾಗಲಿ ಕಾನೂನು ಕೈಗೆತ್ತಿಕೊಳ್ಳುವ ಕುರಿತಾಗಿ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿತ್ತಾದರೂ ನಿಯಮ ಉಲ್ಲಂಘನೆಯಾದ ಪಕ್ಷದಲ್ಲಿ ನ್ಯಾಯವನ್ನು ಉಳಿಸಲು ರಾಜಿ ಮಾಡಿಕೊಳ್ಳೋಲ್ಲ ಎಂಬಂತೆ ನಿರ್ಭೀತರಾಗಿರುವುದಕ್ಕೆ ಇವರಿಗೆ ಮೋದಿಯಷ್ಟೇ ಜನಪ್ರಿಯತೆ ದೊರಕಿದೆ ಎಂದು ಹೇಳಬಹುದು. ಇವರ ಸರ್ಕಾರದ ವೈಖರಿ ಅಧಿಕಾರಕ್ಕೆ ಇನ್ನೊಂದು ಆಯಾಮ ತಂದುಕೊಟ್ಟಿತು. ರಾಜ್ಯದ ವಾತಾವರಣದಲ್ಲಿ ಬದಲಾವಣೆ ತಂದಿತು. ರಾಜಕೀಯ ಅಪರಾಧೀಕರಣ, ಅಪಹರಣದ ಉದ್ಯೋಗ ಮುಂತಾದವನ್ನು ಬಯಲಿಗೆಳೆಯಿತು. ಇವರ ಅಧಿಕಾರ ಸ್ವೀಕಾರದ ನಂತರ ಸಮಾನ ಪ್ರಗತಿ ಸಾಧನೆಯ ಹಾದಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ರಕ್ಷಣೆ, ಬಡತನ, ನಿರುದ್ಯೋಗ, ಕಾನೂನು ಬಾಹ್ಯತೆ,
ಅಭಿವೃದ್ಧಿ ಸುಧಾರಣೆಗಳು ಮೇಲುಗೈ ಸಾಧಿಸಿವೆ ಎನ್ನಲಾಗಿದೆ. ಹಾಗಿದ್ರೆ ಇತರ ರಾಜ್ಯಗಳಾದ ಬಿಹಾರ್, ಉತ್ತರಾಖಂಡ, ಹರಿಯಾಣ, ಹಿಮಾಚಲ್ ಪ್ರದೇಶ, ಪಂಜಾಬ್ ರಾಜ್ಯಗಳು ಇದೇ ಸಾಮ್ಯತೆಯ ಸಮಸ್ಯೆಗಳನ್ನು ಹೊಂದಿರುವುದಾಗಿಯೂ ಇಂತಹ ಕಟ್ಟುನಿಟ್ಟಿನ ನಿಯಮಗಳು ಯಾಕಿಲ್ಲ? ಇಷ್ಟಕ್ಕೂ ಯೋಗಿ ಆದಿತ್ಯನಾಥ್ ಅವರ ಉದ್ದೇಶ ಜನಬೆಂಬಲಕ್ಕಾಗಿಯಾ? ಇದರಲ್ಲಿ ರಾಜಕೀಯ ಹಿತಾಸಕ್ತಿಯ ಹುನ್ನಾರವೇನಾದರೂ ಇದೆಯಾ? ಮತ್ತಷ್ಟು ವಿಷಯಗಳನ್ನು ಹಂಚಿಕೊಳ್ತೀವಿ. ನೋಡ್ತಾ ಇರಿ ಇನ್ಸೈಡ್ ರಶ್.